ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ಮಂದಿರವೊಂದು ತಲೆ ಎತ್ತಿ ನಿಂತಿದೆ. ಅದರ ಲೋಕಾರ್ಪಣೆಯ ಕಾರ್ಯ ಕೂಡ ಜನವರಿ 22ನೇ ತಾರೀಕು ನೆರವೇರುತ್ತೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಹೋರಾಟ ಶುರುವಾದಾಗಲೂ ಅದು ರಾಜಕೀಯದ ಬಣ್ಣ ಪಡ್ಕೊಳ್ತು. ಈಗ ಮಂದಿರ ನಿರ್ಮಾಣ ಪೂರ್ಣಗೊಂಡಿದ್ದು, ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಕೂಡ ಒಂದಷ್ಟು ರಾಜಕೀಯ ಮೇಲಾಟಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ ಅದು ವೇದಿಕೆಯನ್ನು ಒದಗಿಸಿಕೊಡ್ತಾ ಇದೆ. ಕೆಲವರು ನಮ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ತಾರೆ. ಇನ್ನು ಕೆಲವರು ರಾಮ ಮಂದಿರಕ್ಕೆ ಹಣ ಕೊಟ್ಟಿದ್ವಿ ಆದರೂ ನಮ್ಮನ್ನು ಕರೀಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಕರೆದರಲ್ಲಿ ಜಾಗ ಸಾಕಾಗೋದಿಲ್ಲ ಅನ್ನೋ ಸಮಜಾಯಿಷಿಯನ್ನ ಮತ್ತೆ ಕೆಲವರು ಕೊಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳನ್ನ ಕರೀತೀರಿ, ಮುಖ್ಯಮಂತ್ರಿಗಳು ಬಂದ್ರೆ ಜಾಗ ಇರೋದಿಲ್ವಾ ಅನ್ನೋ ಪ್ರಶ್ನೆಗಳನ್ನ ಮತ್ತೆ ಕೆಲವರು ಕೇಳ್ತಾ ಇದ್ದಾರೆ. ಇಲ್ಲಿ ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರ್ದು ಅನ್ನೋದು ಮಂದಿರ ಟ್ರಸ್ಟ್ ನಿರ್ಧಾರ ಮಾಡುತ್ತೆ. ಯಾಕೆಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಸರ್ಕಾರ ಇದಕ್ಕೆ ಒಂದೇ ಒಂದು ಪೈಸೆ ಹಣ ಕೊಟ್ಟಿಲ್ಲ. ಇದು ಸಂಪೂರ್ಣವಾಗಿ ಟ್ರಸ್ಟ್ ಮಾಡ್ತಾ ಇರೋ ಉದ್ಘಾಟನೆ. ಅವರಿಗೆ ಯಾರ್ಯಾರನ್ನ ಕರಿಬೇಕು ಅನ್ಸುತ್ತೋ ಅಂಥವ್ರನ್ನ, ಇತಿಮಿತಿಗಳನ್ನ, ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಂಡು ಅವ್ರು ಕರೀತಾರೆ. ಕರೆದ್ರು ಹೋಗೋದು, ಕರೀದೇ ಇದ್ರೆ ಆನಂತರ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹೋಗಿ ಶ್ರೀರಾಮನ ದರ್ಶನ ಮಾಡಿಕೊಂಡು ಬರೋದು. ರಾಮ ಮಂದಿರಕ್ಕೆ ಹೋಗೋದಕ್ಕೆ ನಮಗೆ ಯಾರು ಕರೀಬೇಕಿಲ್ಲ, ಯಾರ ಆಹ್ವಾನನೂ ನಮಗೆ ಅಗತ್ಯ ಇಲ್ಲ. ಜೊತೆಗೆ ಅಲ್ಲಿಗೆ ಭಕ್ತರ ರೂಪದಲ್ಲಿ ಹೋದರೆ ಅಹಂಕಾರವನ್ನು ಅಯೋಧ್ಯೆಯ ಬಾಗಿಲ ಹೊರಗೆ ಬಿಟ್ಟು ವಿನೀತರಾಗಿ ಶರಣಾಗತ ಮನಸ್ಥಿತಿಯಲ್ಲಿ ಅಲ್ಲಿಗೆ ಹೋಗಬೇಕಾಗತ್ತೆ. ಅದು ಬಿಟ್ಟು ಅಯೋಧ್ಯೆಯ ಮಂದಿರದ ವಿಷಯದಲ್ಲಿ ಯಾವುದೇ ಪಕ್ಷ ರಾಜಕೀಯ ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಗಂತ ಇವರು ಹೀಗೆಲ್ಲ ಮಾಡಬಾರದು ಅಂತ ಹೇಳೋದಿಕ್ಕೂ ಬರೋದಿಲ್ಲ. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ. ಇಲ್ಲಿ ರಾಜಕೀಯ ಲಾಭ ನಷ್ಟಗಳು, ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತವೆ. ಇನ್ನು ನಾವು ಹಣ ಕೊಟ್ಟಿದ್ದೀವಿ ಅಂತ ಒಂದಷ್ಟು ರಾಜಕಾರಣಿಗಳು ಹೇಳ್ತಿದ್ದಾರೆ ನೋಡಿ, ಅವ್ರ ಬಗ್ಗೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಯಾಕೆಂದ್ರೆ ದೇವಾಲಯಗಳಿಗೆ ಮಾಡಿದ ದಾನಗಳನ್ನ ನಾನು ಕೊಟ್ಟೆ ಅಂತ ಹೇಳ್ಕೋಬಾರ್ದು ಅನ್ನೋದು ಮೊದಲನೇದ್ದು. ಇನ್ನು ಎರಡನೇದ್ದು, ಅವ್ರು ಯಾರು ಕೂಡ ತಾವು ಬೆವರು ಸುರಿಸಿ ಗಳಿಸಿದ ಹಣವನ್ನೇನು ಕೊಟ್ಟಿಲ್ಲ. ಅಂಥ ಬೆವರಿನ ಹಣ ಕೊಟ್ಟ ಲಕ್ಷಾಂತರ ಮಂದಿ ಎಲ್ಲೂ ನಾನು ಹಣ ಕೊಟ್ಟೆ ಅಂತ ಹೇಳ್ಕೊಳ್ಳೋದಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಮೂರನೆಯದ್ದು, ಅವತ್ತು ಹಣ ಕೊಟ್ಟವರು ರಾಜಕೀಯ ಲಾಭವನ್ನು ಗಮನದಲ್ಲಿ ಇಟ್ಟುಕೊಂಡೇ ಕೊಟ್ಟಿದ್ದಾರೆ ಮತ್ತು ಅದರ 10 ಪಟ್ಟು ಲಾಭವನ್ನು ಮಾಡಿಕೊಂಡಿದ್ದಾರೆ. ಆದರೆ ತಮ್ಮ ಹೆಸರು ಕೂಡ ಎಲ್ಲೂ ಹೊರಬಾರದ ಹಾಗೆ ಕೋಟ್ಯಂತರ ರೂಪಾಯಿ ಹಣವನ್ನು ರಾಮನ ಮಂದಿರಕ್ಕಾಗಿ ಕೊಟ್ಟ ಅದೆಷ್ಟೋ ದಾನಿಗಳು ರಾಮ ಮಂದಿರದ ಉದ್ಘಾಟನೆಗೆ ತಮ್ಮನ್ನು ಯಾರಾದರೂ ಕರೀಲಿ ಅಂತ ಕೂಡ ಬಯಸ್ತಾ ಇಲ್ಲ. ಅವರಿಗೆ ರಾಮ ಆರಾಧ್ಯ ಅಷ್ಟೇ. ಅವರು ನಿಜವಾದ ದಾನಿಗಳು. ಇರಲಿ, ಈ ಕೊಳಕರ ಬಗ್ಗೆ, ಇವರ ರಾಜಕೀಯಗಳ ಬಗ್ಗೆ ಹೇಳೋದು ನನ್ನ ಉದ್ದೇಶನೂ ಅಲ್ಲ. ಇಲ್ಲಿ ನಾನು ಹೇಳೋದಿಕ್ಕೆ ಹೊರಟಿರೋದು, ರಾಮ ಮಂದಿರ ನಿರ್ಮಾಣಕ್ಕೆ ಭಾರತ ಸ್ವತಂತ್ರಗೊಂಡ ವರ್ಷಗಳಲ್ಲೇ ತಮ್ಮ ಸರ್ಕಾರಿ ಹುದ್ದೆಯನ್ನು ಪಣಕ್ಕಿಟ್ಟು ಒಂದು ಸರ್ಕಾರಿ ಆದೇಶದ ಮೂಲಕ ರಾಮ ಮಂದಿರ ನಿರ್ಮಾಣಕ್ಕೆ ಶ್ರೀಕಾರ ಸುತ್ತಿದ ಮತ್ತು ಅದಕ್ಕಾಗಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂದರೂ ಕೂಡ ಎದೆಗುಂದದೆ ದಿಟ್ಟವಾಗಿ ನಿಂತು ಅವತ್ತಿನ ಭಾರತದ ಪ್ರಧಾನಿಯನ್ನ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ, ಸರ್ಕಾರವನ್ನು ಕೂಡ ಎದುರಿಸಿ ನಿಂತ ಮಹಾನ್ ಚೇತನವೊಂದರ ಬಗ್ಗೆ ನಿಮಗೆ ಹೇಳಬೇಕಿದೆ. ಆತ ಉತ್ತರ ಭಾರತದವರಲ್ಲ, ದಕ್ಷಿಣದಿಂದ ಅಲ್ಲಿಗೆ ಹೋದವರು. ಆದರೆ ಅವರ ರಾಮಭಕ್ತಿ ಇಡೀ ಉತ್ತರ ಪ್ರದೇಶದಲ್ಲಿ ಆ ಅಧಿಕಾರಿಯ ಹೆಸರು ಶಾಶ್ವತವಾಗಿ ನಿಲ್ಲೋ ಹಾಗೆ ಮಾಡ್ತು. ಅಲ್ಲಿನ ಜನ ಆತನನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ತಂದ್ರು. ಅವತ್ತು ಪಂಡಿತ್ ನೆಹರು ಅನ್ನೋ ಅತಿದೊಡ್ಡ ಪ್ರಭಾವಳಿಯ ವಿರುದ್ಧ ಏಕಾಂಗಿಯಾಗಿ ನಿಂತು ಹೋರಾಡಿದ ಆ ಮಹಾನ್ ಚೇತನದ ಹೆಸರು ಕೆ ನಾಯರ್. ಗೆಳೆಯರೆ, ಅಯೋಧ್ಯೆ ಹೋರಾಟದ ಸಂಚಿಕೆಗಳಲ್ಲಿ ನಾಯರ್ ಅವರ ಬಗ್ಗೆ ನಿಮಗೊಂದು ಸ್ವಲ್ಪ ಹೇಳಿದ್ದೆ. ಹೇಗಿವತ್ತಿನ ಭವ್ಯ ಮಂದಿರದ ನಿರ್ಮಾಣಕ್ಕೆ ಕಾರಣರಾದರು ಅನ್ನೋ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹೇಳಿಬಿಡ್ತೀನಿ, ಕೇಳಿ. ಕೆ ನಾಯರ್ ಕಡಂಗಲಂ ಕರುಣಾಕರನ್ ನಾಯರ್ ಫೈಜಾಬಾದ್ನ ಜಿಲ್ಲಾಧಿಕಾರಿಯಾಗಿದ್ದವರು. ಅವತ್ತಿಗೆ ಭಾರತಕ್ಕೆ ಆಗತಾನೆ ಸ್ವಾತಂತ್ರ್ಯ ಬಂದಿತ್ತು. ಅಯೋಧ್ಯೆಯ ವಿವಾದದ ಕಿಡಿ ಕೂಡ ಸ್ವತಂತ್ರ ಪೂರ್ವದಿಂದಲೂ ಹಾಗೆ ಇತ್ತು. ಆ ವಿವಾದಿತ ಸ್ಥಳದ ಮೇಲೆ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಹಿಂದೂ ಹಾಗೂ ಮುಸ್ಲಿಂ ಪಕ್ಷಗಳು ಸಾಕಷ್ಟು ಬಾರಿ ನ್ಯಾಯಾಲಯಗಳ ಮೆಟ್ಟಿಲನ್ನು ಏರಿತು. ಬ್ರಿಟಿಷ್ ನ್ಯಾಯಾಲಯ ಈ ಭೂಮಿ ರಾಮ ಮಂದಿರಕ್ಕೆ ಸೇರಬೇಕು, ಅಲ್ಲಿ ಶತಮಾನಗಳ ಹಿಂದೆ ರಾಮನ ಮಂದಿರ ಇತ್ತು ಅಂತ ಹೇಳಿತ್ತಾದರೂ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಆದೇಶವನ್ನು ಕೊಟ್ಟಿತ್ತು. ರಾಮ ಜನ್ಮಸ್ಥಾನದಲ್ಲಿ ಮೀರ್ಬಾಕಿ ಮಂದಿರವನ್ನು ಕೆಡವಿ ಕಟ್ಟಿದ್ದ ಗುಂಬಸ್ಸಿತ್ತು. ಅದರ ಪಕ್ಕದಲ್ಲೇ ರಾಮಚಬೂತರಲ್ಲಿ ಒಂದು ಚಿಕ್ಕ ತಾತ್ಕಾಲಿಕ ಟೆಂಟನ್ನು ಹಾಕಿ ಅಲ್ಲಿ ರಾಮನ ಪೂಜೆ ಭಜನೆಗಳನ್ನು ಹಿಂದೂಗಳು ಮಾಡ್ಕೊಳ್ತಾ ಇದ್ರು. ಆ ಭೂಮಿ ಕೂಡ ನಮಗೆ ಬೇಕು, ಹಿಂದೂಗಳನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಅಂತ ಮಸೀದಿಯ ಕಮಿಟಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು. ಬ್ರಿಟಿಷರು ಆ ಮಸೀದಿ ಸುತ್ತ ಒಂದು ಕಾಂಪೌಂಡ್ ಹಾಕಿಸಿ ಒಳಭಾಗವನ್ನು ಮುಸ್ಲಿಮರ ವಶಕ್ಕೆ, ಹೊರಭಾಗವನ್ನು ಹಿಂದೂಗಳ ವಶಕ್ಕೆ ಕೊಟ್ಟು ಕೈ ತೊಳ್ಕೊಂಡ್ರು. ಅದೇ ಸಮಯಕ್ಕೆ ರಾಮನವಮಿ ಸಂದರ್ಭದಲ್ಲಿ ರಾಮ ಜನ್ಮಸ್ಥಾನದ ಕಾಂಪೌಂಡ್ ಒಳಗೆ ಇದ್ದಕ್ಕಿದ್ದ ಹಾಗೆ ಶ್ರೀರಾಮನ ವಿಗ್ರಹಗಳು ಪತ್ತೆಯಾದವು. ವಿಷಯ ಗೊತ್ತಾಗಿ ಇಡೀ ಅಯೋಧ್ಯೆಯ ಜನಾನೇ ಅಲ್ಲಿಗೆ ಬಂದರು. ರಾಮನಿಗೆ ಪೂಜೆ ಕೂಡ ಶುರುವಾಗಿ ಹೋಯಿತು. ಇದಾಗಿದ್ದು 1949ರಲ್ಲಿ.
ಅವತ್ತಿಗೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಫೈಜಾಬಾದ್ ಅಂದ್ರೆ ಅಯೋಧ್ಯೆ ಇದ್ದ ಜಿಲ್ಲೆ ಏನಿತ್ತು ಅದರ ಜಿಲ್ಲಾಧಿಕಾರಿಯಾಗಿದ್ದವರು ಕೆ ನಾಯರ್. ಇಲ್ಲಿ ಅಯೋಧ್ಯೆಯ ವಿಷಯ ದೊಡ್ಡದಾಗ್ತಾ ಇದೆ ಅನ್ನಿಸಿದಾಗ ಪ್ರಧಾನಿ ಪಂಡಿತ್ ನೆಹರು ಆ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗೆ ಆದೇಶವನ್ನು ಕೊಡ್ತಾರೆ. ಹೀಗಾಗಿ ಜಿಲ್ಲಾಧಿಕಾರಿ ನಾಯರ್ ಈ ಬಗ್ಗೆ ಒಂದು ತನಿಖೆ ನಡೆಸಿ ವರದಿ ಕೊಡಿ ಅಂತ ತಮ್ಮ ಕೈ ಕೆಳಗಿನ ಅಧಿಕಾರಿ ಗುರುದತ್ ಸಿಂಗ್ ಅವರಿಗೆ ಆದೇಶವನ್ನು ಕೊಟ್ಟರು. ಗುರುದತ್ ಸಿಂಗ್ ಅಯೋಧ್ಯೆಗೆ ಬಂದರು. ಅಲ್ಲಿನ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿದ್ರು. ಎರಡೂ ಪಕ್ಷಗಳನ್ನು ಮಾತನಾಡಿಸಿದ್ರು. ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅಧ್ಯಯನ ಮಾಡಿದ್ರು. ಆ ನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಟ್ಟರು. ಅದರಲ್ಲಿ ಅಯೋಧ್ಯೆಯ ಪರಿಸ್ಥಿತಿಯನ್ನು ವಿವರಿಸಲಾಗಿತ್ತು. ಈ ಹಿಂದೆ ಬ್ರಿಟಿಷ್ ಆಡಳಿತ ಈ ಸ್ಥಳ ಹಿಂದೂಗಳಿಗೆ ಸೇರಬೇಕು ಅಂತ ಕೊಟ್ಟಿದ್ದ ತೀರ್ಪು ಮತ್ತು ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಕೊಟ್ಟಿದ್ದ ಆದೇಶವನ್ನ, ಹಾಗೆ ಅಲ್ಲಿ ಉದ್ಭವಗೊಂಡ ಮೂರ್ತಿಗಳು, ಅದಕ್ಕೆ ನಡೀತಿರೋ ಪೂಜೆಗಳು ಎಲ್ಲದರ ಬಗ್ಗೆ ಕೂಡ ಒಂದು ಸಮಗ್ರ ವರದಿಯನ್ನ ಸಲ್ಲಿಸಲಾಯಿತು. ಅಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರನೇ ಭೂಮಿಯನ್ನು ಮಂಜೂರು ಮಾಡಬೇಕು ಮತ್ತು ದೊಡ್ಡ ದೇವಸ್ಥಾನವೊಂದನ್ನಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ಆ ವರದಿಯಲ್ಲಿ ಗುರುದತ್ ಸಿಂಗ್ ಕೊಟ್ಟರು. ಇದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಪ್ರವೇಶವನ್ನ ನಿಷೇಧಿಸಬೇಕು ಅನ್ನೋ ಸಲಹೆ ಕೂಡ ಅಲ್ಲಿತ್ತು. ಆ ವರದಿಯನ್ನ ಆಧರಿಸಿ ನಾಯರ್ ದೇವಸ್ಥಾನದ 500 ಮೀಟರ್ ವ್ಯಾಪ್ತಿಯ ಒಳಗೆ ಹಿಂದೂಗಳನ್ನ ಹೊರತುಪಡಿಸಿ ಬೇರಿನ್ಯಾರು ಹೋಗಬಾರದು ಅನ್ನೋ ಆದೇಶವನ್ನು ಕೂಡ ಹೊರಡಿಸಿಬಿಟ್ರು. ಇದು ಗೊತ್ತಾಗಿ ಕೆಂಡಾಮಂಡಲವಾಗಿದ್ದು ಪಂಡಿತ್ ನೆಹರು. ಅಷ್ಟೊತ್ತಿಗೆ ಉತ್ತರ ಪ್ರದೇಶದಲ್ಲಿ ರಾಜ್ಯ ಸರ್ಕಾರದ ರಚನೆಯಾಗಿತ್ತು. 1950 ಜನವರಿ 26ನೇ ತಾರೀಕು ಅಲ್ಲಿ ಗೋವಿಂದ ವಲ್ಲಭ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ರು. ಅದೇ ಸಂದರ್ಭದಲ್ಲಿ ಕೆ ನಾಯರ್ ಅವರು ಮಾಡಿದ ಆದೇಶ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಿಟ್ಟಿಗೆ ಕಾರಣ ಆಯಿತು. ಇಂಥದ್ದೊಂದು ಆದೇಶವನ್ನ ನೆಹರು ಅಲ್ಲಿ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಹೀಗಾಗಿ ತಕ್ಷಣ ಅಲ್ಲಿನ ರಾಮನ ವಿಗ್ರಹಗಳನ್ನ ತೆರವುಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಪಂತ್ ಅವರಿಗೆ ಖಡಕ್ ಆಗಿ ಹೇಳ್ತಾರೆ ನೆಹರು. ನೆಹರು ಅವರೇ ಹೇಳಿದ ಮೇಲೆ ಮತ್ತಿನ್ನೇನಿದೆ. ಮುಖ್ಯಮಂತ್ರಿ ಪಂತ್ ಮತ್ತು ಗೃಹ ಸಚಿವ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ಕೂಡ ಕೆ ನಾಯರ್ ಅವರನ್ನ ಕರೆಸಿಕೊಂಡು ಪ್ರಧಾನಿಯ ಮನಸ್ಸಲ್ಲೇನಿದೆ ಅನ್ನೋದನ್ನು ತಿಳಿಸ್ತಾರೆ ಮತ್ತು ತಕ್ಷಣ ರಾಮನ ವಿಗ್ರಹಗಳನ್ನು ತೆರವುಗೊಳಿಸಿ ಅಯೋಧ್ಯೆಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅನ್ನೋ ಆದೇಶವನ್ನು ಕೂಡ ಕೊಡ್ತಾರೆ. ಆದರೆ ನಾಯರ್ ಅದಕ್ಕೆ ಒಪ್ಪಲಿಲ್ಲ. ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂದ್ರು ಮುಖ್ಯಮಂತ್ರಿ ಪಂತ್. ಹಿಂದೂಗಳ ಭಾವನೆಗಳಿಗೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ಕೇಳಿದ್ರು ನಾಯರ್. ಇದು ಸರ್ಕಾರ ಕೊಡ್ತಿರೋ ಆದೇಶ ಅಂತ ಹೇಳಿದ್ರು ಮುಖ್ಯಮಂತ್ರಿ. ಅಲ್ಲಿನ ವಿಗ್ರಹಗಳನ್ನ ತೆರವುಗೊಳಿಸೋ ಮೊದಲು ನೀವು ನನ್ನನ್ನ ಜಿಲ್ಲಾಧಿಕಾರಿ ಸ್ಥಾನದಿಂದ ತೆಗಿಬೇಕಾಗತ್ತೆ ಅಂತ ಖಡಾಖಂಡಿತವಾಗಿ ಹೇಳಿದ್ರು ನಾಯರ್. ಒಬ್ಬ ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ಮುಂದೆ ನಿಂತು ಪ್ರಧಾನಿಯ ಆದೇಶ, ಅದರಲ್ಲೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಆದೇಶವನ್ನು ಧಿಕ್ಕರಿಸಿ ಮಾತಾಡೋದು ಅಂದ್ರೆ ಸುಮ್ಮನೆನಾ? ಉತ್ತರ ಪ್ರದೇಶದ ಸರ್ಕಾರ ಇನ್ನು ತಡ ಮಾಡೋದಕ್ಕೆ ಹೋಗಲಿಲ್ಲ. ಕೆ ನಾಯರ್ ಅವರನ್ನ ವಜಾ ಮಾಡ್ತು. ಆದರೆ ಅಷ್ಟೊತ್ತಿಗೆ ಈ ವಿಷಯ ಇಡೀ ಅಯೋಧ್ಯೆ ಮತ್ತು ಫೈಜಾಬಾದ್ಗಳಿಗೆ ಗೊತ್ತಾಗಿತ್ತು. ರಾಮ ಭಕ್ತರು ವಿಗ್ರಹಗಳ ರಕ್ಷಣೆಗೆ ಬಂದು ನಿಂತರು. ಪರಿಸ್ಥಿತಿ ಕೈ ಮೀರ್ತಿದೆ ಅನ್ನೋದು ಸರ್ಕಾರಕ್ಕೂ ಗೊತ್ತಾಯಿತು. ಮತ್ತೊಂದು ಕಡೆ ನಾಯರ್ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ. ಅವರು ಉತ್ತರ ಪ್ರದೇಶದ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದರು. ಗೆಳೆಯರೆ, ಈ ದಿಟ್ಟ ಅಧಿಕಾರಿ ಕೆ ನಾಯರ್ ಮೂಲತಃ ಕೇರಳದ ಅಲಪ್ಪುಳಂನ ಗುಟಂಕಾಡು ಅನ್ನೋ ಚಿಕ್ಕ ಗ್ರಾಮದಲ್ಲಿ ಸೆಪ್ಟೆಂಬರ್ 11, 1907ರಲ್ಲಿ ಜನಿಸಿದ್ರು. ಕೇರಳದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮದ್ರಾಸಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಆ ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಗಳಿಸ್ತಾರೆ. ಕಾನೂನು ಪದವಿ ಪಡೆದ ನಂತರ ICS ಅಂದ್ರೆ ಇವತ್ತಿನ IAS ಇದೆಯಲ್ಲ, ಅದಕ್ಕೆ ಸಮನಾದ ಪರೀಕ್ಷೆಯನ್ನು ಬರೀತಾರೆ. ತಮ್ಮ 23ನೇ ವಯಸ್ಸಿಗೆ ICS ಅನ್ನು ಪೂರ್ಣಗೊಳಿಸಿ ಬ್ರಿಟಿಷ್ ಭಾರತದ ಜಿಲ್ಲಾಧಿಕಾರಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹಾಗೂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ 1930ರಲ್ಲಿ ನೇಮಕಗೊಳ್ತಾರೆ. ಗೋಂಡಾ ಸೇರಿದ ಹಾಗೆ ಉತ್ತರ ಪ್ರದೇಶದ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ನಂತರ 1949 ಜೂನ್ 1ನೇ ತಾರೀಕು ಫೈಜಾಬಾದ್ ಅಂದ್ರೆ ಇವತ್ತಿನ ಅಯೋಧ್ಯೆಯ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಆಗ್ತಾರೆ. ಅಲ್ಲಿ ಅತ್ಯುತ್ತಮ ಕೆಲಸಗಳಿಂದ ಜನರ ಪ್ರೀತಿ ಗಳಿಸ್ತಾರೆ ಮತ್ತು ಅದೇ ಸಂದರ್ಭದಲ್ಲೇ ರಾಮಜನ್ಮಭೂಮಿಯ ಬಗ್ಗೆ ಅವರು ಇಂಥದ್ದೊಂದು ಆದೇಶವನ್ನು ಹೊರಡಿಸಿ ಅವತ್ತಿನ ಪ್ರಧಾನಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗಿ ಬರುತ್ತೆ. ಇನ್ನು ಅಯೋಧ್ಯೆಯ ವಿವಾದಿತ ಸ್ಥಳದಲ್ಲಿ ರಾಮನ ಪೂಜೆಗೆ ಅವಕಾಶ ಕೊಡುವುದಲ್ಲದೆ ಅಲ್ಲಿ ಶಾಶ್ವತವಾಗಿ ಅರ್ಚಕರನ್ನ ನೇಮಕ ಮಾಡಬೇಕು ಮತ್ತು ಪೂಜೆಯ ಖರ್ಚು ಹಾಗೂ ಅರ್ಚಕರ ವೇತನವನ್ನು ಕೂಡ ಸರ್ಕಾರದಿಂದಲೇ ಕೊಡಬೇಕು ಅಂತ ಆದೇಶವನ್ನು ಬರೆದಿದ್ದ ಈ ಜಿಲ್ಲಾಧಿಕಾರಿಯನ್ನ ಅಧಿಕಾರದಲ್ಲಿ ಮುಂದುವರಿಸೋದಿಕ್ಕಾದರೂ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಸೊ ಅವರನ್ನ ಸೇವೆಯಿಂದ ವಜಾ ಮಾಡುವ ಆದೇಶ ಬಂತು. ಅದನ್ನು ಪ್ರಶ್ನಿಸಿ ಕೆ ನಾಯರ್ ಅಲಹಾಬಾದ್ನ ಹೈಕೋರ್ಟ್ ಮೊರೆ ಹೋದ್ರು. ಹೇಗೂ ಕಾನೂನು ಪದವೀಧರ ಬ್ಯಾರಿಸ್ಟರ್ ಕೂಡ ಆಗಿದ್ದವರು. ಹೀಗಾಗಿ ನ್ಯಾಯಾಲಯದಲ್ಲಿ ತಮ್ಮ ಪ್ರಕರಣವನ್ನು ತಾವೇ ವಾದ ಮಾಡಿಕೊಂಡ್ರು. ಅಲ್ಲಿ ಸರ್ಕಾರದ ಆದೇಶವನ್ನು ರದ್ದು ಮಾಡಿ ಅಲಹಾಬಾದ್ ಹೈಕೋರ್ಟ್ ನಾಯರ್ ಪರ ತೀರ್ಪು ಕೊಡ್ತು. ನಾಯರ್ ಅವರನ್ನ
ಮತ್ತೆ ಫೈಜಾಬಾದಲ್ಲಿ ಅವರು ಈ ಹಿಂದಿದ್ದ ಹುದ್ದೆಗೆ ನೇಮಕ ಮಾಡಬೇಕು ಅನ್ನೋ ಆದೇಶ ಕೂಡ ಹೊರಬಿತ್ತು. ಸೊ ನಾಯರ್ ಮತ್ತೆ ಫೈಜಾಬಾದಿಗೆ ಬರ್ತಾರೆ. ಈ ನಡುವೆ ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಅಲ್ಲಿನ ಜನ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ನಾಯರ್ ಅದಕ್ಕೆ ಒಪ್ಪಲಿಲ್ಲ. ಕಡೆಗೆ ಜನರ ಒತ್ತಡವನ್ನು ತಿರಸ್ಕರಿಸೋದಕ್ಕೆ ಸಾಧ್ಯವಾಗದೆ ತಮ್ಮ ಪತ್ನಿ ಶಕುಂತಲಾ ನಾಯರ್ ಅವರನ್ನು ಕೈಸರ್ಗಂಜ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ನಾಯರ್. ಅವತ್ತು ಕಾಂಗ್ರೆಸ್ ಪಕ್ಷದ ಶಕ್ತಿ, ನೆಹರು ಅವರ ಪ್ರಭಾವದ ನಡುವೆ ಕೂಡ ಶಕುಂತಲಾ ನಾಯರ್ ಅನ್ನೋ ಹೆಣ್ಣು ಮಗಳು ಹಿಂದೂ ಮಹಾಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪರಾಭವಗೊಳಿಸಿ 1952ರಲ್ಲಿ ಲೋಕಸಭೆಗೆ ಆರಿಸಿ ಬರ್ತಾರೆ. ಮುಂದೊಂದಷ್ಟು ದಿನಗಳ ಕಾಲ ಜಿಲ್ಲಾಧಿಕಾರಿಯಾಗಿ ಮುಂದುವರೆದ ನಾಯರ್ ಉತ್ತರ ಪ್ರದೇಶದ ಸರ್ಕಾರಕ್ಕೆ, ಪ್ರಧಾನಿಗೆ ಹೆಚ್ಚು ಮುಜುಗರ ಉಂಟು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ಅಲಹಾಬಾದ್ ಹೈಕೋರ್ಟಲ್ಲಿ ವಕೀಲಿಕೆಯನ್ನು ಶುರು ಮಾಡಿದರು. ಜನರ ಒತ್ತಾಸೆಯ ಮೇರೆಗೆ 1967ರಲ್ಲಿ ಅಂದರೆ ಸ್ವತಂತ್ರ ಭಾರತದ 4ನೇ ಲೋಕಸಭಾ ಚುನಾವಣೆಯಲ್ಲಿ ಬಹರೈಚ್ನಿಂದ ಸ್ಪರ್ಧಿಸಿ ಕೆ ನಾಯರ್ ಆರಿಸಿ ಬರ್ತಾರೆ. ಹಾಗೆ ನಗರ ಅನ್ನೋ ವಿಧಾನಸಭಾ ಕ್ಷೇತ್ರದಿಂದ ಅವರ ಪತ್ನಿ ಶಕುಂತಲಾ ನಾಯರ್ ಕೂಡ ಜನಸಂಘದ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ. ಮುಂದೆ ಇಂದಿರಾ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ನಾಯರ್ ದಂಪತಿಯನ್ನು ಬಂಧಿಸಿ ಜೈಲಿಗೆ ತಳ್ಳಾಯಿತು. ಕೆ ನಾಯರ್ ಬದುಕಿದ್ದಷ್ಟು ದಿನ ನೆಹರು ಹಾಗೂ ಅವರ ಪರಿವಾರದ ಜೊತೆ ಹೋರಾಟ ಮಾಡ್ತಲೇ 1977ರ ಸೆಪ್ಟೆಂಬರ್ 7ನೇ ತಾರೀಕು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಗೆಳೆಯರೆ, ನಾಯರಲ್ಲಿ ಎಷ್ಟು ಹೆಸರು ಮಾಡಿದ್ರು ಅಂದರೆ ಅವರು ಕೇರಳದ ತಮ್ಮ ಸ್ವಗ್ರಾಮದಲ್ಲಿ ವಿಧಿವಶರಾದ ನಂತರ ಕೂಡ ಅಯೋಧ್ಯೆಯ ಜನ ಕೇರಳಕ್ಕೆ ಬಂದು ನಾಯರ್ ಅವರ ಚಿತಾಭಸ್ಮವನ್ನು ಅಲ್ಲಿಂದ ತಗೊಂಡು ಹೋಗಿ ಅಯೋಧ್ಯೆಯಲ್ಲಿ ಸರಯೂ ನದಿಯಲ್ಲಿ ಲೀನ ಮಾಡಿದ್ರಂತೆ. ಅವತ್ತು ನಾಯರ್ ಮಾಡಿದ ಅದೊಂದು ಆದೇಶ, ಅವರು ಪ್ರದರ್ಶಿಸಿದ ಧೈರ್ಯದ ಕಾರಣದಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನಿಗೊಂದು ಭವ್ಯ ಮಂದಿರ ತಲೆ ಎತ್ತಿ ನಿಂತಿದೆ. ತಮ್ಮ ಜಿಲ್ಲಾಧಿಕಾರಿ ಹುದ್ದೆಯನ್ನು ಪಣಕ್ಕಿಟ್ಟು ಪ್ರಧಾನಿಯನ್ನೇ ಎದುರು ಹಾಕ್ಕೊಂಡು ನಾಯರ್ ಮಾಡಿದ್ದ ಆದೇಶ ಮತ್ತು ಅವರ ಕೊಡುಗೆಯ ಮುಂದೆ ನಾನು ಅಯೋಧ್ಯೆಗೆ ಅಷ್ಟು ಕೊಟ್ಟೆ, ನನಗೆ ಆಹ್ವಾನ ಕೊಡಲಿಲ್ಲ, ನಾನು ಅಯೋಧ್ಯೆಯ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದೆ ಅಂತ ಮೀಡಿಯಾಗಳ ಮುಂದೆ ಬಾಯ ಪಡ್ಕೊಳ್ಳೋ ರಾಜಕಾರಣಿಗಳಿದಾರಲ್ಲ, ಇವರು ತುಂಬ ಚಿಲ್ಲರೆ ಅನ್ನಿಸ್ಬಿಡ್ತಾರೆ. ಬಿಡಿ, ಎಲ್ಲರೂ ಕೆ ನಾಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇವತ್ತು ಅಯೋಧ್ಯೆಯ ರಾಮ ಮಂದಿರಕ್ಕೆ ಯಾರೋ ಒಬ್ಬರು ಕಾರಣ ಅಲ್ಲ. ಅಲ್ಲಿ ಲಕ್ಷಾಂತರ ಮಂದಿಯ ಬಲಿದಾನ ಇದೆ, ಶತಮಾನಗಳ ಸುದೀರ್ಘ ಹೋರಾಟನೇ ಇದೆ. ಆ ಹಾದಿಯಲ್ಲಿ ಅದೆಷ್ಟೋ ರಾಮ ಭಕ್ತರು ತಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ಇವತ್ತಲ್ಲಿ ಭವ್ಯ ಮಂದಿರವೊಂದು ನಿರ್ಮಾಣಗೊಳ್ತಾ ಇರುವ ಸಂದರ್ಭದಲ್ಲಿ ಆ ಎಲ್ಲ ಮಹನೀಯರ ತ್ಯಾಗವನ್ನ ನಾವೊಮ್ಮೆ ಸ್ಮರಣೆ ಮಾಡಿಕೊಳ್ಳೇಬೇಕು. ಹೀಗಾಗಿ ನಿಮಗಿವತ್ತು ನಾಯರ್ ಅವರ ಬಗ್ಗೆ ಹೇಳಿದೆ. ಅಂದಹಾಗೆ ಕೆ ನಾಯರ್ ಅವರ ಸ್ವಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಅವರ ಅಭಿಮಾನಿಗಳು ಸೇರಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಕೂಡ ಇದೆ. ಅದಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಅಲ್ಲ, ಎಲ್ಲಿಯ ಕೇರಳ, ಎಲ್ಲಿಯ ಅಯೋಧ್ಯೆ ನೋಡಿ. ಇದು ಗೆಳೆಯರೆ, ಅಯೋಧ್ಯೆಯ ರಾಮನಿಗಾಗಿ ತಮ್ಮ ಜಿಲ್ಲಾಧಿಕಾರಿ ಹುದ್ದೆಯನ್ನ ಪಣಕ್ಕಿಟ್ಟ ಕೆ ನಾಯರ್ ಅನ್ನೋ ದಿಟ್ಟ ಅಧಿಕಾರಿಯ ಕುರಿತಾದ ಒಂದಷ್ಟು ಮಾಹಿತಿ. ಅಯೋಧ್ಯ ಮಂದಿರ ಉದ್ಘಾಟನೆ ಆಗ್ತಾ ಇರೋ ಸಂದರ್ಭದಲ್ಲಿ ಆ ಮಹಾಚೇತನವನ್ನ ನೆನಪು ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.